ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಡಿಪ್ಲೊಮಾದಲ್ಲಿರುವಂತಹ ಸುಮಾರು ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜಸ್ ಇರ್ಬೋದು, ಎಸ್ಪೆಷಲಿ PMS, ಮ್ಯಾಥಮೆಟಿಕ್ಸ್, FOC, ಡಿಜಿಟಲ್ ಎಲೆಕ್ಟ್ರಾನಿಕ್ಸು, ಸುಮಾರು ಪಾತ್ವೆ, ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಎಲೆಕ್ಟ್ರಿಕಲ್ ಯುಟಿಲಿಟಿ ಇರ್ಬೋದು, ರಿನ್ಯೂಯಬಲ್ ಎನರ್ಜಿ ಇರ್ಬೋದು, ಅಥವಾ AMT ಇರ್ಬೋದು. ಸೊ ಈ ತರ ಸುಮಾರು ಪಾಸಿಂಗ್ ಪ್ಯಾಕೇಜ್ಗಳನ್ನ ಮಾಡಿದ್ದೀನಿ. ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡೋದಾದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂದಾಗೆ ಇವತ್ತಿನ ಮುಖ್ಯ ಆ, ಏನಪ್ಪ ಟಾಪಿಕ್ ಅಂತಂದ್ರೆ, ಸೊ ಡಿಪ್ಲೊಮೊ 2025 ಅಂದ್ರೆ ಈಗ ಬರುವಂತಹ ಎಕ್ಸಾಮ್ ನ ಟೈಮ್ ಟೇಬಲ್ ಅಂದ್ರೆ ಪ್ರಾವಿಷನಲ್ ಟೈಮ್ ಟೇಬಲ್ ಅಂತ ಕರೀತಾರೆ. ಸೊ ಪ್ರಾವಿಷನಲ್ ಟೈಮ್ ಟೇಬಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಚೇಂಜಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು, ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರುವಂತದ್ದು ಈಗ ಡಿಪಾರ್ಟ್ಮೆಂಟ್ ಇಂದ ಬಿಟ್ಟಿರುವಂತಹ ಟೈಮ್ ಟೇಬಲ್ ಆಗಿರುತ್ತೆ. ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ನೋಡ್ಬೋದು. ಪ್ರಾವಿಷನಲ್ ಡು ನಾಟ್ ಪಬ್ಲಿಷ್ ಆನ್ ನೋಟಿಸ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಯಾಕಪ್ಪ ಈ ತರ ಕೊಡ್ತಾರೆ ಅಂತಂದ್ರೆ, ಒಂದು ನೆನ್ಪಿಟ್ಕೊಳ್ಳಿ, ಸುಮಾರು ಸಬ್ಜೆಕ್ಟ್ಸ್ ಇರೋದ್ರಿಂದ ಕೆಲವು ಟೈಮು ಸಬ್ಜೆಕ್ಟ್ ಕ್ಲಾಶಸ್ ಆಗುತ್ತೆ. ಅಂದ್ರೆ ಒಂದೇ ದಿನ 2 ಸಬ್ಜೆಕ್ಟ್ ಬೀಳುವಂತ ಚಾನ್ಸಸ್ ಇರುತ್ತೆ, ಅಥವಾ ಯಾವ್ದಾದ್ರು ಒಂದು ಸಬ್ಜೆಕ್ಟ್‌ಗೆ ಟೈಮ್ ಇಲ್ದೇ ಇರೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು PMS ಬಂದಿರುತ್ತೆ. PMS ಬಂದ್ಬಿಟ್ಟು ಅವ್ರಿಗೆ ಅವತ್ತಿನ ದಿನನೇ ಪಾಥ್ವೇ ಸಬ್ಜೆಕ್ಟ್ ಕೂಡ ಬೀಳುವಂತ ಚಾನ್ಸಸ್ ಇರುತ್ತೆ. ಸರ್ ನೀವು ಕೇಳ್ಬೋದು, ಸರ್ ಈ ಸತಿ ಪಾಥ್ವೇ ಇಲ್ವಲ್ಲ ಅಂತ. ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ. ಪಾಥ್ವೇ ಬರೆಯುವಂತ ಹುಡುಗರು ಅಂದ್ರೆ ಬ್ಯಾಕ್ ಸಬ್ಜೆಕ್ಟ್ಸ್ ಇರುವಂತ ಹುಡುಗರು ಎಲ್ಲಾ ಸಬ್ಜೆಕ್ಟ್‌ನ ಬರೆಯೋ ಅವಕಾಶ ಇರೋದ್ರಿಂದ ಈ ತರ ಚಾನ್ಸಸ್ ಆಗ್ಬಾರ್ದು ಅಂತ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ, ಮೇಯ್ನ್ ಆಗಿ ಅವರು ಈ ತರ ಡು ನಾಟ್ ಪಬ್ಲಿಷ್ ಅಂತ ಕೊಟ್ಟಿರ್ತಾರೆ. ಬಟ್ ಕೆಲವು ಟೈಮು ಇದೇ ಫೈನಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದೇ ಫೈನಲ್ ಆದ್ರೂ ಆಗ್ಬೋದು, ಅಥವಾ ಚೇಂಜಸ್ ಕೂಡ ಆಗ್ಬೋದು. ಬಟ್ ಪೋಸ್ಟ್‌ಪೋನ್ ಆಗತ್ತಾ ಅಂತ ಸುಮಾರು ಜನ ಕ್ವಶನ್ ಕೇಳ್ತಾರೆ. ಪೋಸ್ಟ್‌ಪೋನ್ ಬಗ್ಗೆ ನಾವು ಹೇಳಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ಈಗ ಆಲ್ರೆಡಿ ನಮಗೆ ಇದು ಒಂದು 5 ಡೇಸ್ ನಿಂದ ಒಂದು 10 ಡೇಸ್ ಎಕ್ಸ್ಟೆಂಡ್ ಆಯ್ತು. ಕರೆಕ್ಟಾ? 10 ಡೇಸ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ಮತ್ತೆ ಪೋಸ್ಟ್‌ಪೋನ್ ಆಗುತ್ತೆ ಅನ್ನುವಂತ ಚಾನ್ಸಸ್ ನಾವು ಎಕ್ಸ್‌ಪೆಕ್ಟ್ ಮಾಡಕ್ಕಾಗಲ್ಲ. ಇನ್ನ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ನಿಮ್ಗೆ 21st ಇಂದ ಅಂದ್ರೆ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗೋದ್ರಿಂದ, ಸೊ ಮೋಸ್ಟ್ ಪ್ರಾಬಬಲಿ ಥಿಯರಿ ಸಬ್ಜೆಕ್ಟ್ಸ್ ಏನು ವರಿ ಆಗಲ್ಲ ಅಂತ ಅನ್ಕೋತೀರಿ. ಅದ್ರ ಪಾಡಿಗೆ ಅದ್ ನಡ್ಕೊಂಡು ಹೋಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇದೆಲ್ಲ 15 ಸೀರೀಸು. ಸೊ ಯಾರು 15 ಸೀರೀಸ್ ಅವ್ರು ಇದಿರೋ ಅವರು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ. 15 ಸೀರೀಸ್ ಅವ್ರದ್ದು ಆಲ್ರೆಡಿ ಈಗ ನೆಕ್ಸ್ಟ್ ವೀಕ್ ಇಂದನೇ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇರೋದ್ರಿಂದ, ಸೊ ಬಿ ಕೇರ್ಫುಲ್. ನಿಮ್ಗೆಲ್ಲ ಗೊತ್ತಿದೆ, ಸುಮಾರು ಸಬ್ಜೆಕ್ಟ್ಸ್ ಲಾಸ್ಟ್ ಅಟೆಂಪ್ಟ್ ಆಗಿರುತ್ತೆ. ಅಂದಾಗೆ 15 SE 01M. ಸೊ ನೋಡ್ತಾ ಇದ್ದೀರಾ, 15 SE 01M. ಸೊ 15 SE 01M ನ ಸಬ್ಜೆಕ್ಟು ಐ ಥಿಂಕ್, ಒಂದ್ ನಿಮಿಷ, ಇಲ್ಲಿ ನಾನು ಅದೇ ಇದನ್ನ ವಿತ್ ಡೇಟ್ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು 15 SE 01M ಸಬ್ಜೆಕ್ಟು. ಸೊ 26ನೇ ತಾರೀಕು ಇರೋದ್ರಿಂದ, ಸೊ ಸ್ವಲ್ಪ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಮತ್ತೆ ಇಲ್ಲಿ ಯಾಕೆ ಸರ್ ಇಷ್ಟೊಂದು ಕೊಟ್ಟಿದ್ದಾರೆ ಅಂತ ಕೇಳ್ಬೋದು. ಆಟೋಮೊಬೈಲ್ ಬ್ರಾಂಚ್ಗೆ, ಮತ್ತೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್ ಸಪರೇಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಎಲ್ಲ ಡೇಟು ಒಂದೇ ಇರುತ್ತೆ. ಸೊ ಅದೊಂದು. ಮತ್ತೆ 15 SE 02M, 15 SE 02M ಸಬ್ಜೆಕ್ಟು. ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇನ್ನ ನೀವೇನಾದ್ರೂ 15 SE 02M ಬರಿತಾ ಇದ್ದೀರಾ, ಸರಿಯಾಗಿ ಕೋಚಿಂಗ್ ಸಿಗ್ತಾ ಇಲ್ಲ, ಸರಿಯಾಗಿ ಯಾರು ಕ್ಲಾಸ್ ಮಾಡ್ತಾ ಇಲ್ಲ, ನಮಗೆ ಕ್ವಶನ್ ಪೇಪರ್ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ಇದಕ್ಕೆ ಸಪರೇಟ್ ಆಗಿರುವಂತಹ ಒಂದು ಬ್ಯಾಚ್ ಅನ್ನ ರನ್ ಮಾಡ್ತಾ ಇರೋದ್ರಿಂದ ಸುಮಾರು ಹುಡುಗರು ಜಾಯಿನ್ ಆಗ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಟೈಮ್ ಕಡಿಮೆ ಇರೋದ್ರಿಂದ, ಎಸ್ಪೆಷಲಿ ಎಂ ಟು ಸುಮಾರು ವಿದ್ಯಾರ್ಥಿಗಳು ಬ್ಯಾಕ್ ಉಳ್ಕೊಂಡಿರೋದ್ರಿಂದ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಸ್ ಇದು ನಡೀತಾ ಇದೆ. ಅದನ್ನ ಬೇಕಾದ್ರೆ ನೀವು ಜಾಯಿನ್ ಆಗ್ಬೋದು. ಓಕೆನಾ? ಸೊ 15 SE 02M ಇದು ನಿಮ್ಗಿರುವಂತದ್ದು 14th ಮೇ. 14 ಮೇ ಅಂತ ಮೆನ್ಷನ್ ಮಾಡಿ ನೆನ್ಪಿಟ್ಕೊಳ್ಳಿ. ಇನ್ನ ನಮ್ಮ 20 ಸೀರೀಸ್ ಬರೋಣ. ನೋಡಿ, ಇಲ್ಲಿ 20 ಸೀರೀಸ್ ಅಲ್ಲಿ ಎಲೆಕ್ಟ್ರಿಕಲ್ ಯುಟಿಲಿಟಿ, ಆಟೋಮೇಷನ್ ರೋಬೋಟಿಕ್ಸ್, ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ಏನು ಪಾತ್ವೇ ಸಬ್ಜೆಕ್ಟ್ಸ್ ಇದೆ. ಪಾತ್ವೇ ಸಬ್ಜೆಕ್ಟ್ 16ನೇ ತಾರೀಕು ಅಂತ ಇದೆ. 16th ಮೇ ಅಂತ ಕೊಟ್ಟಿದ್ದಾರೆ. ಸೊ ಅದು ನೀವು ನೆನ್ಪಿಟ್ಕೊಳ್ಳಿ. ಅಂದ್ರೆ ಎಲ್ಲಾ ಪಾತ್ವೇನು ಅವತ್ತೇ ಬೀಳೋಂತ ಚಾನ್ಸಸ್ ಇರುತ್ತೆ, ಅಥವಾ ಚೇಂಜಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸದ್ಯಕ್ಕೆ ಇಲ್ಲಿ ಕೊಟ್ಟಿರೋ ಪ್ರಕಾರ ನೋಡಿ, ಇಂಡಸ್ಟ್ರಿ ಆಟೋಮೇಷನ್ ಎಲೆಕ್ಟ್ರಿಕಲ್ ಸಂಬಂಧಿಸಿರೋದು. ಸೊ ಇಂಡಸ್ಟ್ರಿ ಆಟೋಮೇಷನ್ ರೋಬೋಟಿಕ್ಸ್, ದಿಸ್ ಇಸ್ ಫಾರ್ EC. ಇವೆಲ್ಲ ಇಸಿ ಪಾತ್ವೆ 16th ಮೇ ಇದೆ. ಅದೇ ರೀತಿಯಾಗಿ ನಮಗೆ ಮೇಯ್ನ್ ಆಗಿ ಮ್ಯಾಥ್ಸ್ ನೋಡೋದಾದ್ರೆ, ಸೊ ಇದು ಪ್ರಕಾರ ಮ್ಯಾಥ್ಸ್ ನ ಡೇಟು 13th ಇದೆ. 13/5/2025. ಸೊ ಅದು ಮೇ 13th ಇದೆ. ಸೊ ಅದು ಕೂಡ ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ 20 CS ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂದ್ರೆ ಸೈನ್ಸ್ ಅಪ್ಲೈಡ್ ಮ್ಯಾಥ್ಸ್ ಅಂತ ಏನಿರುತ್ತೆ ಪಾತ್ವೆ, ಅದು ಕೂಡ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಅದು ನಿಮಗೆ 12th ಮೇ ಇರುತ್ತೆ. ಅದು ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ನೀವು ನೋಡ್ತಾ ಇದ್ದೀರಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ PMS. ಸೊ ಇಲ್ಲಿವರೆಗೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ PMS ನ ಪಾಸಿಂಗ್ ಪ್ಯಾಕೇಜ್ ನ ಎಲ್ಲಾ ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಫಸ್ಟ್ ಚಾನಲ್ ವಿಸಿಟ್ ಮಾಡಿ.
ಕರೆಕ್ಟ್ ಆಗಿ ಇರುವಂತ ಕಂಟೆಂಟ್ ನೋಡ್ಕೊಳ್ಳಿ. ನಿಮ್ಗೆ ನೋಟ್ಸ್ ಇರ್ಬೋದು, ಮೊಬೈಲ್ ಆಪ್ ಇರ್ಬೋದು. ಮತ್ತೆ ಈ ಚಾನಲ್ ಅಲ್ಲಿ ನಿಮಗೆ ನೋಡಿ ಡಿಪ್ಲೊಮಾ ಮ್ಯಾಥ್ಸ್ ಅದೇ ತರ PMS ಮ್ಯಾಥ್ಸ್ ಸಬ್ಜೆಕ್ಟ್, PMS ನ ಮಾಡಲ್ ಪೇಪರು. ಸೊ ನಿಮಗೆ PMS ನ ಮಾಡಲ್ ಪೇಪರು ಇನ್ನ ಒಂದು ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ ಹೇಳಿ. ಜೊತೆಲಿ ಪ್ರೀವಿಯಸ್ ಅಂದ್ರೆ ಡಿಸೆಂಬರ್ ಎಕ್ಸಾಮ್ ನ ಪೇಪರ್ ನ ಕೂಡ ಸಾಲ್ವ್ ಮಾಡ್ತಾ ಇದೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಜಾಯ್ನ್ ಆಗಿ ಅಥವಾ ಕಮೆಂಟ್ ಮಾಡಿ ಹೇಳಿ. ಅದು ಇಷ್ಟರಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆನಾ. ಮತ್ತೆ ಇಲ್ಲಿರುವಂತಹ ನೋಟ್ಸಸ್ ನ ನೀವು ಓದ್ಕೊಂಡ್ರೆ ಸಾಕು, ಸುಮಾರಿದೆ. ಈ ಪಾಸಿಂಗ್ ಪ್ಯಾಕೇಜ್ ನ ಕರೆಕ್ಟ್ ಆಗಿ ನೋಡಿ. ಈ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ನೋಡ್ಬಿಟ್ರೆ ಅದೇ ಕಂಪ್ಲೀಟ್ ಆಗುತ್ತೆ. ಕ್ವಶನ್ ಪೇಪರ್ ರೆಡ್ಯೂಸ್ ಆಗಿರುವಂತಹದ್ದು ಸಪರೇಟ್ ಆಗಿ ಮೆನ್ಷನ್ ಮಾಡಿದೀನಿ. ಅದನ್ನು ಕೂಡ ಕರೆಕ್ಟ್ ಅಬ್ಸರ್ವ್ ಮಾಡಿ ಯಾವ ತರ ಅಂತ ಹೇಳ್ಬಿಟ್ಟು ಸಿಲೆಬಸ್ ರೆಡ್ಯೂಸ್ ಆಗಿರೋದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿ. ಓಕೆನಾ. ಏನಾದ್ರು ಡೌಟ್ ಬಂತು ಅಂತಂದ್ರೆ ಯು ಕ್ಯಾನ್ ಡೂ ಕಮೆಂಟ್ ಆನ್ ದಿಸ್ ಒನ್. ಓಕೆ, ದಿಸ್ ಇಸ್ ದ ಒನ್ ಥಿಂಗ್. ಅದೇ ರೀತಿಯಾಗಿ ನಾವೀಗ PMS ಆಯ್ತು. PMS ಮೇನ್ ಸಬ್ಜೆಕ್ಟ್ ಆಗಿರುತ್ತೆ ಈ ಸೆಮಿಸ್ಟರ್ದು ಎಲ್ಲರಿಗೂ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮೆಕ್ಯಾನಿಕಲ್ ನ ಪಾತ್ವೇ ಸಬ್ಜೆಕ್ಟ್, ದಟ್ ಈಸ್ ವಾಟ್ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ. ಇದು 8-5 ಗೆ ಇದೆ ನೋಡಿ. ಈ ಸತಿ ಪಾತ್ವೇ ಸಬ್ಜೆಕ್ಟ್ ಒಂದೊಂದು ಟೈಮ್ಗೆ ಇದೆ. ಸೊ 8-5 ಗೆ ಅಂದ್ರೆ ಮೆಕ್ಯಾನಿಕಲ್ ಪಾತ್ವೇ 8th of May ಇರುತ್ತೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಆಟೋಮೊಬೈಲ್ ನ ಪಾತ್ವೇ ಕೂಡ ಅವತ್ತೇ ಇರುತ್ತೆ. ಆಟೋಮೊಬೈಲ್ ನ ಪಾತ್ವೇ ಕೂಡ 8th of May ಇದೆ. ಇನ್ನ FOC ಹೋದಾಗ FOC ಕೂಡ ಸುಮಾರು ಜನ ಕೇಳಿದ್ರಿ. FOC ಗೆ ಆಲ್ರೆಡಿ ಇರುವಂತಹ ಅನಿಲ್ ಸರ್ ಜೊತೆ ಮಾಡುವಂತ ಒಂದು ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನೋಟ್ಸ್ ವೆಬ್ಸೈಟ್ ಅಲ್ಲೂ ಇದೆ, ಮೊಬೈಲ್ ಆಪ್ ಅಲ್ಲೂ ಇದೆ. ಅದನ್ನ ಯೂಸ್ ಮಾಡ್ಕೊಬಹುದು. ಸೊ 7/5/2025 ಇದೆ. ಅದನ್ನ ನೆನ್ಪಿಟ್ಕೊಳ್ಳಿ. ಮೇನ್ ಆಗಿರುವಂತದ್ದು. ಇನ್ನು ಅವತ್ತೇನೆ ಮೆಟಲ್ಸ್ ಫಾರ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ನ ಮೇನ್ ಸಬ್ಜೆಕ್ಟ್ ಮೆಟಲ್ಸ್ ಫಾರ್ ಇಂಜಿನಿಯರಿಂಗ್ ಇದೆ. ಅದು ಕೂಡ ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜು ನನ್ನ ಯೂಟ್ಯೂಬ್ ಚಾನಲ್ ಇದೆ. ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದ್ರಲ್ಲಿ ಇರುವಂತದ್ದು ಓದ್ಕೊಂಡ್ರೆ ಸಾಕು, ನಿಮಗೆ ಬೇಜಾನ್ ಯೂಸ್ ಆಗುತ್ತೆ. ಸೊ ಈ ತರ ಒಂದೊಂದನ್ನು ನಾವು ಪರ್ಟಿಕ್ಯುಲರ್ ಆಗಿ ನೋಡಿದಾಗ ಯಾವತ್ತು ಇರುತ್ತೆ ಅಂತ ಇಲ್ಲಿ ಕೊಟ್ಟಿರುವಂತದ್ದು ಮೆನ್ಷನ್ ಮಾಡೋದು ನಿಮ್ಗೆ ಸಿಗುತ್ತೆ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಕೂಡ ಕೇಳ್ತಾ ಇರ್ತೀರಾ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಕೂಡ ನೋಡಬಹುದು ನೀವು. 7th ಡೇಟ್ಗೆ ಇದೆ. ಅಂದ್ರೆ ಆಲ್ಮೋಸ್ಟ್ ಫಸ್ಟ್ ಇಯರ್ ನ ಎಲ್ಲಾ ಸಬ್ಜೆಕ್ಟ್ಸ್ ನಿಮಗೆ 7th ಗೆ ಬರುತ್ತೆ. 8th ಗೆ ಕೆಲವರು ಪಾತ್ವೇ ಇದೆ. ಸೊ 9th ಗೆ ಮತ್ತೆ 20 CS ಪಾತ್ವೇ ಇದೆ. ಅದು ನೋಡ್ಕೊಳ್ಳಿ. 9th ಗೆನೆ ಫುಲ್ ಸ್ಟಾಕ್ ಡೆವಲಪ್ಮೆಂಟ್, ಕ್ಲೌಡ್ ಕಂಪ್ಯೂಟರ್, ಸೈಬರ್ ಸೆಕ್ಯೂರಿಟಿ ಇವೆಲ್ಲ ಪಾತ್ವೇ ಇದೆ. ಸೈಬರ್ ಸೆಕ್ಯೂರಿಟಿ ನನ್ನ ಮೊಬೈಲ್ ಆಪ್ ಅಲ್ಲಿ ಫುಲ್ ಕೋರ್ಸ್ ಅವೈಲೇಬಲ್ ಇದೆ. ಅದು ನೋಡ್ಕೋಬಹುದು ನೀವು. ಸೊ ಈ ತರ ಇದು ಕೊಟ್ಟಿರುವಂತಹ ಪ್ರಾವಿಷನಲ್ ಟೈಮ್ ಟೇಬಲ್. ಸೊ ಯು ಶುಡ್ ನಾಟ್ ಸಬ್ಮಿಟ್ ಅಂತ ಇದೆ. ಬಟ್ ಒಂದು ಮಾಹಿತಿಗೋಸ್ಕರ ಇರ್ಲಿ, ಸುಮಾರು ಜನ ಕೇಳ್ತಾ ಇದ್ದೀರಾ. ಇದೇ ಟೈಮ್ ಟೇಬಲ್ ಮ್ಯಾಕ್ಸಿಮಮ್ ಕನ್ಫರ್ಮ್ ಆಗ್ಬೋದು. ಅಕಸ್ಮಾತ್ ಯಾವ್ದನ್ನ ಸಬ್ಜೆಕ್ಟ್ ಮಿಸ್ ಆಗಿತ್ತು ಅಥವಾ ಕ್ಲಾಶಸ್ ಆಯ್ತು ಅಂದ್ರೆ ಚೇಂಜಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ನೀವು ಇನ್ನ ಇಲ್ಲಿವರೆಗೂ ಓದಕ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಈಗ ಓದಕ್ ಸ್ಟಾರ್ಟ್ ಮಾಡಿ. PMS ಸಬ್ಜೆಕ್ಟ್ ನ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿದೆ. ಈಗ 6ನೇ ಸೆಮಿಸ್ಟರ್ ಬಂದಿರುವಂತ ವಿದ್ಯಾರ್ಥಿಗಳು ನೀವು ಈ ಸತಿ ನೀವೇನ್ ಮಾಡ್ತೀರಾ, ಕಂಪ್ಲೀಟ್ ಆಯ್ತು ಅಂದ್ರೆ DCET ಬರೀತೀರಾ. DCET ಕೋಚಿಂಗ್ ಕೂಡ ನಂದು ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಅದಕ್ಕೂ ಕೂಡ ಜಾಯ್ನ್ ಆಗ್ಬೇಕು ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರೆಲ್ಲ ಒಂದು ಮೊಬೈಲ್ ಆಪ್ ಲಿಂಕ್ ಇರ್ಬೋದು ಅಥವಾ ವಾಟ್ಸ್ಆಪ್ ಗ್ರೂಪ್ಗಳ ಲಿಂಕ್ ಇರ್ಬೋದು. ಇವೆಲ್ಲ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ್ದಕ್ ಬೇಕಾದದಕ್ಕೆ ಜಾಯ್ನ್ ಆಗ್ಬೋದು. ನಿಮಗೆ ಕಂಪ್ಲೀಟ್ ಡೇಟಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಅಂಡ್ ಸ್ಟಾರ್ಟ್ ಪ್ರಾಕ್ಟೀಸ್ ಫ್ರಮ್ ಟುಡೇ. ಸೊ ಇವತ್ತಿಂದನೇ ಶುರು ಮಾಡ್ಕೊಳ್ಳಿ. ಅವತ್ತು ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. PMS ಆಗಿರೋದ್ರಿಂದ ಆದಷ್ಟು ಥಿಯರಿ ಪಾರ್ಟ್ ನ ಓದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮ್ಯಾಥಮೆಟಿಕ್ಸ್ ಆದ್ರೆ ಸುಮಾರು ಜನ ಹಳೆ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೀರಾ, ಸರ್ ನಾನು 1 ದಿನಕ್ಕೆ 2 ದಿನಕ್ಕೆ ಓದ್ದೆ ಪಾಸ್ ಆಗೋಯ್ತು ಅಂತ. PMS ಇಟ್ ವಿಲ್ ಟೇಕ್ ಟೈಮ್. ಯಾಕಪ್ಪ ಅಂದ್ರೆ ಇಟ್ ಇಸ್ ಥಿಯರಿ ಪಾರ್ಟ್. ನೀವು ಒಂದಿನ ಓದಿದ ತಕ್ಷಣ ಹೋಗಿ ಬರೆಯುವಂತದ್ದಲ್ಲ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಇವತ್ತಿಂದನೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.